ಇಯರ್ 2 months ಅಲ್ಲಿ ಆಲ್ಮೋಸ್ಟ್ 23,000 ಕಿಲೋಮೀಟರ್ಸ್ ಓಡಿಸಿದ್ದಾರೆ. ಅದು ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಡಿಸ್ಟ್ರಿಕ್ಟ್ ಪವರ್ ಶೆಟ್ ಇತ್ತು ಅವತ್ತೊಂದಿನ. ಎಲ್ಲ ಟಚ್ ಅಲ್ಲೇ ಕೊಟ್ಟಿದ್ದಾನೆ, ಎಲ್ಲ ಟಚ್ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಸೈಜ್. ಇಟ್ಸ್ 14 ಇಂಚ್ ಇದೆ ಲ್ಯಾಪ್ಟಾಪ್ ಸೈಜ್ ಇದು. ಆಮೇಲೆ ಸರ್ವಿಸ್ ಬಗ್ಗೆ ಕೇಳಿದ್ರೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ನೆಕ್ಸ್ಟ್ ಡಿಕ್ಕಿ ಒಂದು ಸ್ವಲ್ಪ ಡೆಂಟ್ ಆಗಿತ್ತು, ಅದನ್ನೆಲ್ಲ ಇದು ಡೆಂಟ್ ರಿಮೂವ್ ಮಾಡಿ ಇದು ಮಾಡಿದ್ರೆ 1.3 ಆಯ್ತು. ಅದೇ ನೆಕ್ಸ್ಟ್ ನಮಗೆ 8 ಆಂಗಲ್ಸ್ ಬರುತ್ತೆ. ನಾವು ಇದನ್ನ ರೊಟೇಟ್ ಮಾಡ್ಕೋಬಹುದು ಯಾವ ಡೈರೆಕ್ಷನ್. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ವೆಹಿಕಲ್ ಹೋದ್ರೂ 3D ವ್ಯೂ ಅಲ್ಲೇ ಕಾಣಿಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿ ಫಾರ್ ವ್ಲಾಗರ್ಸ್. ಸೊ ಇವತ್ತು ನಾವು ರಿವ್ಯೂ ಮಾಡ್ತಾ ಇದೀವಿ MG ವಿನ್ಸರ್ ಎಸೆನ್ಸ್ ವೇರಿಯಂಟ್. ಇದು ಟಾಪ್ ವೇರಿಯಂಟ್. ನಮ್ಮ ಜೊತೆ ಇದ್ದಾರೆ ಈ ಕಾರ್ ಓನರ್ ರಾಜ್ ಅಂತ. ಸರ್, ಥ್ಯಾಂಕ್ ಯು ಸರ್ ರಿವ್ಯೂಗೆ ಒಪ್ಕೊಂಡಿದ್ದಕ್ಕೆ. ಈ ಕಾರ್ ಮೇಲೆ ತುಂಬಾ ಕ್ವಶನ್ಸ್ ಇದೆ, ಆಮೇಲೆ ವಿಡಿಯೋಸ್ ತುಂಬಾ ಜನ ಇದ್ರ ಬಗ್ಗೆ ಹುಡುಕ್ತಾ ಇದ್ದಾರೆ. ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ನೀವು ಈ ಕಾರ್ ತಗೊಬೇಕಾದ್ರೆ ಬೇರೆ ಕಾರ್ಸ್ ನ ಟೆಸ್ಟ್ ಡ್ರೈವ್ ಮಾಡಿರ್ತೀರಲ್ಲ, ಸೊ ಯಾವ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿದ್ರಿ? ಆಮೇಲೆ ಈ ಕಾರ್ಗೆ ಏನಕ್ಕೆ ಪಿಕ್ ಮಾಡಿದ್ರೆ? ಬಿಟ್ಟು ಕರ್ವ್ ಇವಿ ಇತ್ತು ನಂದು ಪ್ರೀವಿಯಸ್ಲಿ ನಾನು ನೆಕ್ಸಾನ್ ಯೂಸ್ ಮಾಡ್ತಿದ್ದೆ. ಸೊ ಟಾಟಾ ಬಿಲ್ಡ್ ಕ್ವಾಲಿಟಿ ಪ್ರಿಫರ್ ಮಾಡಿರೋದ್ರಿಂದ ನಾನು ಟಾಟಾ ಕರ್ವ್ ಇವಿ ಟ್ರೈ ಮಾಡಿದೆ. ಬಟ್ ನೆಕ್ಸಾನ್ ಒಳಗಡೆ ಏನೇನು ಫೀಚರ್ಸ್ ಇತ್ತು ಅದೇ ಕರ್ವ್ ಇವಿಲೆಲ್ಲ ಅದೇ ಸೇಮ್ ಫೀಚರ್ಸ್. ಅಂದ್ರೆ ಟಾಪ್ ಅಂಡ್ ವೇರಿಯಂಟ್ ಬಂದಿದ್ರು, ಜಾಸ್ತಿ ಡಿಫ್ರೆನ್ಸ್ ಏನು ಇರಲಿಲ್ಲ. ಸ್ಪೇಸ್ ಲೆಗ್ ರೂಮ್ ಎಲ್ಲ ಆಗ್ತಿರ್ಲಿಲ್ಲ. ಆಮೇಲೆ ಇದರಲ್ಲಿ ರೆಡ್ ರೂಮ್ ಚೆನ್ನಾಗಿತ್ತು, ಸ್ಪೇಸ್ ಚೆನ್ನಾಗಿತ್ತು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇದಕ್ಕೆ ಏನು ಅಂತಂದ್ರೆ ರೇಂಜ್ ಕಮ್ಮಿ ಇದ್ರು ಕರ್ವ್ ಇವಿಗಿಂತ ಅಥವಾ ಬೇರೆ ಕಾರ್ಸ್ ಕಂಪೇರ್ ಮಾಡಿದ್ರೆ ರೇಂಜ್ ಕಮ್ಮಿ ಆಗ್ತದೆ ಅನ್ನೋದಕ್ಕಿಂತ ಬಿಟ್ಟರೆ ಇದರಲ್ಲಿ 1 year ಫ್ರೀ ಚಾರ್ಜಿಂಗ್ ಮತ್ತೆ ಲೈಫ್ ಟೈಮ್ ಗ್ಯಾರಂಟಿ ಬಂದಿದೆ. ಬ್ಯಾಟ್ರಿ ಫಸ್ಟ್ ಕಾರ್ ಇಂಡಿಯಾ, ನಾನು ಬೇರೆ ಎಲ್ಲೂ ಕೇಳಿಲ್ಲ. ಇದರಲ್ಲಿ ಲೈಫ್ ಟೈಮ್ ಗ್ಯಾರಂಟಿ ಬ್ಯಾಟ್ರಿ ಕೊಟ್ಟಿದ್ದು ಈ ಫಸ್ಟ್ MG ಅವರು. ಅದಾದ್ಮೇಲೆ ಬೇರೆ ಕಾರ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಇವಿಲೆಲ್ಲ ನಿಮಗೆ 8 years ಮ್ಯಾಕ್ಸಿಮಮ್ 8 years ವಾರಂಟಿ. ಆಮೇಲೆ ಇದರಲ್ಲಿ ನಿಮ್ಗೆ ಆಪ್ಷನ್ BAS ಅಂತ ಬಿಟ್ಟಿದ್ದಾರೆ, ಬ್ಯಾಟ್ರಿ ಸರ್ವಿಸ್. ಅದ್ರ ಬಗ್ಗೆ ಕೇಳಬೇಕಿತ್ತು ನೆಕ್ಸ್ಟ್. ಸೊ ಅವೆಲ್ಲ ಆಪ್ಷನ್ಸ್ ಫೀಚರ್ಸ್ ಲಾಂಚ್ ಮಾಡಿ ಬೇರೆ ಕಂಪೇರ್ ಮಾಡಿ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ಮಚ್ ವರ್ತ್ ಅನಿಸ್ತು. ನಿಮಗೆ ಸೂಟ್ ಆಗೋ ತರ. ಕರ್ವ್ ಇವಿ ಲೈಕ್ ಅದು 20 ಕ್ರಾಸ್ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ. ಓಕೆ, ಪ್ರೈಸ್ ಸೊ 100 kilometer ರೇಂಜ್ ಗೋಸ್ಕರ ಅನದರ್ 5 lakhs ಇನ್ವೆಸ್ಟ್ ಮಾಡೋದು ನಾಟ್ ವರ್ತಿ ಅನ್ಸುತ್ತೆ. ಸೊ ಹಂಗಾಗಿ ಲೆಟ್ ಇಟ್ ಬಿ 18 lakhs 17 lakhs ಅಲ್ಲಿ ಇಟ್ಬಿಟ್ಟು ಹೋಗಿ ಅದನ್ನ ನಾವು ಅಲ್ಲಿ ಕಂಪೇರ್ ಮಾಡ್ಕೊಂಡು ಅದನ್ನ 300 ಅಲ್ಲಿಗೆ ಬರುತ್ತೆ. ನಾವು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾವು ಅದನ್ನ MG ವಿನ್ಸರ್ ನ ಫೈನಲ್ ಆಗಿ ಚೂಸ್ ಮಾಡ್ಕೊಂಡ್ವಿ. ಸೊ ತಗೊಂಡಾದ್ಮೇಲೆ ಏನಾದ್ರು ರಿಗ್ರೆಟ್ಸ್ ಇದೆಯಾ? ಇಲ್ಲ ತಗೊಂಡಿದ್ರೆ ಹ್ಯಾಪಿ ಆಗಿದ್ದೀವಿ? ರಿಗ್ರೆಟ್ಸ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಇವಿ ಅಂದ ತಕ್ಷಣ ರಿಗ್ರೆಟ್ಸ್ ಇರಬೇಕು, ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರಬೇಕು. ಅದು ನೀವು ಮ್ಯಾನ್ಯುವಲಿ ಅಥವಾ ಪೆಟ್ರೋಲ್ ಡೀಸೆಲ್ ಯಾವುದೇ ತಗೊಂಡ್ರು ಅದಕ್ಕೆ ವೇಟಿಂಗ್ ಪೀರಿಯಡ್ ಇದ್ರ ವೇಟಿಂಗ್ ಪೀರಿಯಡ್ ತುಂಬಾ ಅಜಗಜಾಂತರ ಆಗುತ್ತೆ. ಅವಾಗ ನೀವು ಎಷ್ಟು ವೇಟಿಂಗ್ ಪೀರಿಯಡ್ ಇತ್ತು? ಅಂದ್ರೆ ವೇಟಿಂಗ್ ಪೀರಿಯಡ್ ಅಂದ್ರೆ ನಾವು ಟ್ರಾವೆಲ್ ಪೀರಿಯಡ್ ವೇಟಿಂಗ್ ಪೀರಿಯಡ್ ಆತರ ಮಧ್ಯದಲ್ಲಿ ಬ್ರೇಕ್ ಹಾಕ್ಬೇಕು, ಕಂಪಲ್ಸರಿ ಆ ತರದೆಲ್ಲ ಇರುತ್ತೆ. ಅದ್ರಲ್ಲಾದ್ರೆ ನಾವು ಈಗ ಏನಾದ್ರು ಎಮರ್ಜೆನ್ಸಿ ಇದ್ರೆ ಒಂದಷ್ಟು ಚಲಾಯಿಸಬಹುದು. ಬಟ್ ಅಡ್ವಾಂಟೇಜಸ್ ಏನಂತಂದ್ರೆ ಆಸ್ ಎ ಡ್ರೈವರ್, ಆಸ್ ಎ ಜರ್ನಿ ಮಾಡ್ಬೇಕಾದ್ರೆ ದ ರೆಸ್ಟ್ ಇಸ್ ಕಂಪಲ್ಸರಿ. ಚಾರ್ಜ್ ಹಾಕೋದು ನಮ್ಗೆ ರೆಸ್ಟ್ ಅಂತ ಅನ್ಕೊಂಡು ತಗೊಂಡ್ರೆ ಇಟ್ ಇಸ್ ಅಡ್ವಾಂಟೇಜ್. ನಾವು ಫಿಸಿಕಲಿ ಮತ್ತೆ ಮೆಂಟಲಿ ಪ್ರಿಪೇರ್ಡ್ ಆಗಬೇಕು. ಫಿಕ್ಸ್ ಆಗ್ಬಿಡ್ಬೇಕು. ಆಮೇಲೆ ಪ್ಲಾನ್ ಟ್ರಿಪ್ ಮಾತ್ರ ವರ್ಕೌಟ್ ಆಗುತ್ತೆ, ಅನ್ಪ್ಲಾನ್ ಟ್ರಿಪ್ ವರ್ಕೌಟ್ ಆಗಲ್ಲ. ಅನ್ಪ್ಲಾನ್ ಟ್ರಿಪ್ ಸಡನ್ ಆಗಿ ಹೋಗ್ಬೇಕು ಅಂತಂದ್ರೆ ಆಗಲ್ಲ. ಸಡನ್ ಆಗಿ ನಾನು ಪೆಟ್ರೋಲ್ ಹಾಕ್ಸ್ಕೊಂತೀನಿ, ಇಲ್ಲೇ ಪಕ್ಕದಲ್ಲಿ ಚಾರ್ಜ್ ಹಾಕೊಂಡು ಹೋಗೋದು ಆಗಲ್ಲ. ಸರ್, ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ ಟೋಟಲ್ ಈಗ? ಸೊ ಈಗ 1 year 2 months ಆಯ್ತು ಕಾರ್ ತಗೊಂಡು. ಓಕೆ. ಸೊ ಇನಿಷಿಯಲ್ ಬಿಟ್ಟಾಗೆ ತಗೊಂಡಿದ್ದು ಕಾರು. ಲಾಂಚಿಂಗ್ ಟೈಮಲ್ಲೇ ಬೇಕೇ ಬೇಕು ಅಂತ ಕುತ್ಕೊಂಡು ಅಡ್ಡ ಹಿಡ್ಕೊಂಡು. ಯಾಕಂದ್ರೆ ನಾನು ದೀಪಾವಳಿ ಡೇಟ್ ಹೇಳಿದೆ, ಆ ಡೇಟ್ ಕೊಡ್ಲಿಲ್ಲ ಅವರು. ಬಟ್ ನೆಕ್ಸ್ಟ್ ಡೇಟ್ ಡೇಟ್ ಕೊಟ್ಟರು. ಬಟ್ ಏನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಿ ಹ್ಯಾವ್ ವೇಟೆಡ್ ಅಂಡ್ ತಗೊಂಡ್ವಿ. ಇಲ್ಲಿ ಅವತ್ತಿಂದ ಇವತ್ತವರೆಗೂ ವಿತಿನ್ 1 year 2 months 23,000 kilometers. ಸೊ 1 year 2 months ಅಲ್ಲಿ ಆಲ್ಮೋಸ್ಟ್ 23,000 ಕಿಲೋಮೀಟರ್ಸ್ ಓಡಿಸಿದ್ದಾರೆ. ಸೊ ನಿಮ್ಗೆ ಫುಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರ್ತಾರೆ, ಅಂದ್ರೆ ಈಗಲ್ಲಿ ಏನೇನು ಆಗ್ಬೇಕು ಎಲ್ಲ. ಲಾಂಗ್ ಹೋದಾಗ ನಿಮ್ಗೆ ಏನಾದ್ರು ಯಾವಾಗಾದ್ರೂ ಬ್ರೇಕ್ ಡೌನ್ ಆಗೋದಾಗ್ಲಿ, ಕಾರ್ ಇಶ್ಯೂ ಕೊಡೋದಾಗ್ಲಿ, ಇಲ್ಲ ಚಾರ್ಜಿಂಗ್ ಸ್ಟೇಷನ್ಗೆ ಸ್ವಲ್ಪ ತೊಂದರೆ ಆಗೋದು, ಆ ಥರ ಇನ್ಸಿಡೆಂಟ್ಸ್ ಏನಾದರೂ ಆಗಿದೆಯಾ?
ಸದ್ಯಕ್ಕೆ ಆತರ ಏನೂ ಆಗಿಲ್ಲ ನನಗೇನು ಆಗಿಲ್ಲ ಟು ಬಿ ಫ್ರಾಂಕ್. ಬಟ್ ಏನಂದ್ರೆ ಲೈಕ್ ಚಾರ್ಜಿಂಗ್ ಸ್ಟೇಷನ್ ನಾನು ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತೀನಿ. ಸುಮ್ಮನೆ ಈಗ ಸಡನ್ ಆಗಿ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಇಲ್ಲ ಅಂತಂದ್ರೆ ಇದು ಕಷ್ಟ ಆಗುತ್ತೆ. ಫಸ್ಟ್ ನೋಡ್ಕೊಂಡು ಅಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನಾನು ಡೆಡ್ ಮೂಮೆಂಟ್ ಹೋದಾಗ ಚಾರ್ಜ್ ಆಗ್ತಾನೆ. 20% ಇನ್ನು ಬ್ಯಾಕಪ್ ತಗೊಂಡು ಚಾರ್ಜ್ ಹಾಕೊಂತೀನಿ. ಒಂದ್ಸತಿ ಏನೋ ನನಗೆ ಇಲ್ಲಿಂದ ಊರಿಗೆ ಹೋಗ್ಬೇಕಾಗಿತ್ತು. ಪ್ಲಾನ್ ಟ್ರಿಪ್ ಅಗೇನ್. ಓಕೆ, ಪ್ಲಾನ್ ಟ್ರಿಪ್, ಯಾವ್ದು ಅನ್ಪ್ಲಾನ್ ಇಲ್ಲ, ಎಲ್ಲ ಪ್ಲಾನ್ ಟ್ರಿಪ್. ಹೋಗ್ಲೇಬೇಕು, ಇಲ್ಲಿ ಚಾರ್ಜ್ ಮಾಡ್ಕೊಂಡೆ, ಮಧ್ಯದಲ್ಲಿ ಚಾರ್ಜ್ ಮಾಡೋಣ ಅಂತ ಅನ್ಕೊಂಡು ಹಂಗೆ ಹೊರಟೆ. ಮಗು ಎಲ್ಲ ನನ್ನ ಫ್ಯಾಮಿಲಿ ಡ್ರೈವ್ ಮಾಡಿಬಿಟ್ಟು ಮಲಗಿದ್ರು. ಈಗ ಜಸ್ಟ್ ಟಿಫನ್ ಮಾಡಿ ಇನ್ನೂ 1 hour ಆಗಿದೆ ಮಲಗಿ. ಏನಕ್ಕೆ ಅವ್ರನ್ನ ಮತ್ತೆ ಅಂದ್ಬಿಟ್ಟು ಆ ಚಾರ್ಜಿಂಗ್ ಸ್ಟೇಷನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚಾರ್ಜಿಂಗ್ ಸ್ಟೇಷನ್ ಅಂತ ಹೋದೆ. ಅದು ಚಾರ್ಜಿಂಗ್ ಸ್ಟೇಷನ್ ಸಿರಾ ಡಿಸ್ಟ್ರಿಕ್ಟ್ ಅಲ್ಲಿ ಇತ್ತು. ನೆಕ್ಸ್ಟ್ ಚಾರ್ಜಿಂಗ್ ಸ್ಟೇಷನ್ ಬಂದು ಸಿರಾ ಆದ್ಮೇಲೆ ಹಿರಿಯೂರು ಬರುತ್ತೆ. ಹಿರಿಯೂರು ಅಗೇನ್ ಇಟ್ ಕಮ್ಸ್ ಅಂಡರ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಸೊ ಅಲ್ಲೇನಾಯ್ತು, ನನಗೆ ಅದು ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಡಿಸ್ಟ್ರಿಕ್ಟ್ ಪವರ್ ಶೆಟ್ ಇತ್ತು ಅವತ್ತೊಂದಿನ. ಸೊ ಅನ್ಫಾರ್ಚುನೇಟ್ಲಿ ಮತ್ತೆ ಅದೇನಾಯ್ತು, ನೆಕ್ಸ್ಟ್ ಹೋಗೋದು ಬರೋದು ಪವರ್ ಆತರ ಫ್ಲಕ್ಚುಯೇಷನ್ ಇದೆ ಅಂತ ಹೇಳಿದ್ರು. ನಾನು ಅಲ್ಲಿ ಸ್ಕಿಪ್ ಮಾಡಿದ್ದು ಮತ್ತೆ ಮುಂದೆ ಹೋಗಿದ್ದೀನಿ, ಮತ್ತೆ ಟೋಲ್ ಕ್ರಾಸ್ ಮಾಡ್ಬಿಟ್ಟಿದ್ದೀನಿ. ಅವಾಗ ಇನ್ನು ಫ್ರೀ ಇರಲಿಲ್ಲ. ಸೊ ಹಂಗಾಗಿ ಟೋಲ್ ಕ್ರಾಸ್ ಮಾಡಿದೀನಿ. ಮತ್ತೆ ಮುಂದೆ ಹೋಗಿ ಮತ್ತೆ ಹಿಂದೆ ಬರ್ಬೇಕಲ್ಲಪ್ಪ. ಅಗೇನ್ ಐ ನೀಡ್ ಟು ಪೇ ಫಾರ್ ಟೋಲ್. ಅಲ್ಲೂ ಪವರ್ ಸೆಟ್ ಆಯ್ತು ಅಂತಂದ್ರೆ ಅಗೇನ್ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲಿ ಮಧ್ಯದಲ್ಲಿ ಸಿಗಾಕೊಳ್ಳೋದು ಬೇಡ ಅಂದ್ಬಿಟ್ಟು ಚಿತ್ರದುರ್ಗ ಫೈನಲಿ ರೀಚ್ ಆದೆ. ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬೆಸ್ಕಾಮ್ ಇವಿ ಮಿತ್ರ ಆಪ್ ಅಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಅದು ನೋಡಿದ್ರೆ ಇನಿಷಿಯಲಿ ಬೈ ಮಾಡಿದಾಗ ಅದು ಸಾಕೆಟ್ 3.3 ಕಿಲೋವಾಟ್ ಸಾಕೆಟ್ ಕನೆಕ್ಟ್ ನಮ್ಗೆ ಕನೆಕ್ಟರ್ ಗೊತ್ತಿರ್ಲಿಲ್ಲ. AC ಕನೆಕ್ಟರ್ ಬೇಕು ಅಂತ ಅಂದ್ಬಿಟ್ಟು ಗೊತ್ತಿರ್ಲಿಲ್ಲ. ನಾನು ಎಕ್ಸ್ಟೆಂಡ್ ಮಾಡ್ಸಿದೀನಿ. ಅವ್ರು ಕೊಟ್ಟಿರೋ 5 ಮೀಟರ್ ಕೇಬಲ್ ಬಿಟ್ಟು ಅದೇ ಅಗೇನ್ ಒಂದು 10 ಮೀಟರ್ ಮಾಡ್ಸಿದೀನಿ. ಅದು ಅಲ್ಲಿ ಕುತ್ಕೊಳ್ಳಲ್ಲ ಆ ಪ್ಲಗ್. ವಾಷಿಂಗ್ ಮಿಷಿನ್ ಪಾಯಿಂಟ್ ಅಥವಾ ಫ್ರಿಜ್ ಪಾಯಿಂಟ್ ಆ ಪ್ಲಗ್ ಅಲ್ಲಿ ಕುತ್ಕೊಳ್ಳಲ್ಲ. ಅದಕ್ಕೆ ಬೈಕ್ ಚಾರ್ಜಿಂಗ್ ಕನೆಕ್ಟರ್ ಬೇಕು. ಸೊ ಅದು ಇರ್ಲಿಲ್ಲ ನನ್ನ ಹತ್ರ. ಸೊ ಹಂಗಾಗಿ ಮತ್ತೆ ಅಗೇನ್ ಏನ್ ಮಾಡಿದೆ, ರಿವರ್ಸ್ ಬಂದೆ. ಅಲ್ಲಿ ಒಂದೆಲ್ಲ ಲಕ್ಕಿಲಿ ಒಂದು 30 ಕಿಲೋವಾಟ್ ಹಾಫ್ ಅನ್ ಅವರ್ ಕರೆಂಟ್ ಬಂತು. ಕರೆಂಟ್ ಬಂದ ತಕ್ಷಣ ಮತ್ತೆ ಅಗೇನ್ ಚಾರ್ಜ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹೋಗೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ದಾವಣಗೆರೆ ರೀಚ್ ಆಗ್ಬಿಟ್ಟು ಒಂದು 40% ಆದ್ರೆ ಸಾಕು ನಂಗೆ ಅಲ್ಲಿಂದ ಹೋಗ್ಬೋದು. ಮಿನಿಮಮ್ 80 ಸ್ಪೀಡ್ ಅಲ್ಲಿ ಹೋದ್ರು ನಾನು ರೀಚ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್. ಸೊ ಲಕ್ಕಿಲಿ ಒಂದು 70% ಚಾರ್ಜ್ ಆಗಿ ನಾನು ದಾವಣಗೆರೆ ರೀಚ್ ಆಗಿ ಅಗೇನ್ ನೆಕ್ಸ್ಟ್ ಅಲ್ಲಿ ಚಾರ್ಜ್ ಮಾಡ್ಕೊಂಡು ಫರ್ದರ್ ಕ್ಯಾರಿ ಮಾಡ್ತೀನಿ. ಬಟ್ ಇವೆಲ್ಲ ತುಂಬಾ ರೇರ್ ಸಿಚುವೇಶನ್. 23,000 ಅಪ್ರಾಕ್ಸಿಮೇಟ್ಲಿ ಐ ಫೆಲ್ಟ್ ಲೈಕ್ ಓನ್ಲಿ 400 ಕಿಲೋಮೀಟರ್ 300 ಕಿಲೋಮೀಟರ್. ನನ್ಗೆ ಎಲ್ಲೋ ಚಾರ್ಜಿಂಗ್ ಸ್ಟೇಷನ್ ಇಲ್ಲ ಅನ್ನೋ ಭಾವನೆ ಬಂದಿರೋದ್ರೆ. ಬಟ್ ನಾರ್ಮಲ್ ಆಗಿ ಇನ್ನ ಹೋಗ್ತಾ ಇನ್ನ ಜಾಸ್ತಿನೇ ಆಗುತ್ತೆ. ಈಗ ಅದೇ ಪ್ರೀವಿಯಸ್ ಚಾರ್ಜಿಂಗ್ ಸ್ಟೇಷನ್ಸ್ 2 ವರ್ಷದಿಂದ ನೋಡಿದ್ರೆ ನಾವು ಈ ಮ್ಯಾಪ್ ಓಪನ್ ಮಾಡಿ ಆ ಆಪ್ ಅಲ್ಲಿ ನೋಡಿದ್ರೆ ಮಲ್ಟಿಪಲ್ ಆಪ್ಸ್ ಇದೆ. ಸೊ ಅವ್ರು MG ಅವರು ಕೊಟ್ಟಿರೋ ಆಪ್ಸ್ ಬಿಟ್ಟು ಬೇರೆ ಪ್ರೈವೇಟ್ ತುಂಬಾ ಇದೆ. ಆ ಗೂಗಲ್ ಅಲ್ಲಿ ನೋಡಿದ್ರು ಸಿಗಲ್ಲ, ಒಂದ್ಸತಿ ಬೇರೆ ಕಡೆ ಎಲ್ಲೋದ್ರು ಸಿಗಲ್ಲ. ಯಾರು ಕೇಳಿದ್ರೆ ಒಂದೊಂದು ಹೋಟೆಲ್ ಈಗ ಹೋಟೆಲ್ ಅಲ್ಲಿ ಇಟ್ಟಿದ್ದಾರೆ. ಈಗ ಅಲ್ಲೇ ಚಾರ್ಜ್ ಹಾಕಿ ತಿಂಗ್ ಬರೋ ಅಲ್ಲಿ 50% ಆಗುತ್ತೆ. ಬಟ್ ಅದೇ ಒಂದು ಅಡ್ವಾಂಟೇಜ್ ಅಂತಂದ್ರೆ ಅದನ್ನ ನಾವು ಅಡ್ವಾಂಟೇಜ್ ತಗೊಳ್ಳೋದಾದ್ರೆ ಊಟಕ್ಕೆ ಅಂತ ಬ್ರೇಕ್ ಮಾಡಿದ್ರೆ ಮಾಡ್ಕೊಂಡ್ರೆ ಡಿಸ್ಅಡ್ವಾಂಟೇಜ್ ಬರೋದೇ ಇಲ್ಲ. ಅದನ್ನ ಪ್ಲಾನ್ ಪಕ್ಕ ಇಲ್ಲಿ ಹೋಗಿ ಟಿಫನ್ ಮಾಡ್ತೀವಿ. ಈಗ ನಾನು ಇಲ್ಲಿಂದ 11 ಗಂಟೆ ಹೊರಟ್ರೆ ನಾನು ತುಮಕೂರು ಒಂದು 2 ಗಂಟೆ ಮಧ್ಯಾಹ್ನ 1 ಗಂಟೆ ರೀಚ್ ಆಗ್ತೀನಿ ಅಂದ್ರೆ ದಟ್ಸ್ ಅ ಲಂಚ್ ಟೈಮ್. 1 ಗಂಟೆ 2 ಗಂಟೆ ಮಾಡಿದ್ರು ಅಲ್ಲಿ ಊಟಕ್ಕೆ ಅಂತಾನೆ ಆ ಹೋಟೆಲ್ ಚಾರ್ಜಿಂಗ್ ಸ್ಟೇಷನ್ ಅವೈಲೇಬಲ್ ಇರೋ ಹೋಟೆಲ್ ಪ್ರಿಫರ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ನಮಗೆ ಬೇಕೇ ಬೇಕು ಇಂಥ ಹೋಟೆಲ್ ಬೇಕು ಅಂತಂದ್ರೆ ಆಗಲ್ಲ. ಅದು ಯಾರಲ್ಲಿ ಚಾರ್ಜಿಂಗ್ ಸ್ಟೇಷನ್ ಅವೈಲೇಬಲ್ ಇರುತ್ತೆ ಅಲ್ಲೇ ಮಾಡಿ. ಆಮೇಲೆ ರೇಂಜ್ ಬಂದ್ರೆ ಅವ್ರು ಕ್ಲೈಮ್ ಮಾಡಿರೋದು ಎಷ್ಟು, ಆಮೇಲೆ ನಿಮಗೆ ರಿಯಲ್ ವರ್ಲ್ಡ್ ಅಲ್ಲಿ ಎಷ್ಟು ಬರ್ತಾ ಇದೆ? ಅವರು ಕ್ಲೇಮಿಂಗ್ ರೇಂಜ್ ಬಂದು 320 ಅಂತ ಅವರು ಡಿಜಿಟಲಿ ಶೋನ್ 320. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೌ ಡ್ರೈವ್. ಸೊ ಡ್ರೈವ್ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಾನೀಗ ನಾರ್ಮಲ್ ಆಗಿ 80 ಸ್ಪೀಡ್ 60-70 ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ನನಗೆ ರೇಂಜ್ ಬರುತ್ತೆ. ವಿತ್ AC ಹಾಕೊಂಡ್ರೆ ಒಂದು 280 ಐ ಕ್ಯಾನ್ ಕ್ಲೇಮ್. 280 70-80 ಸ್ಪೀಡ್ ಅಲ್ಲಿ 280 ಐ ಕ್ಯಾನ್ ಕ್ಲೇಮ್. ಸೊ ಅವ್ರು ಕೊಟ್ಟಿರೋ ಕ್ಲೇಮಿಗೆ ನಿಯರೇ ಇದೆ, ತುಂಬಾ 280 ಕ್ಲೇಮ್ ಮಾಡ್ಬೋದು. ಅದು ನಾನು ಈಗ ಆಕ್ಸಿಲರೇಷನ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಓವರ್ಟೇಕ್ ತಗೊಂಡೋಗ್ತಾ ಹೋಗಿ ಅಥವಾ ನಾನು ತುಂಬಾ ಸ್ಪೀಡ್ ಆಗಿ ಹೋಗೋದು, RPM ಸ್ವಲ್ಪ ಇನ್ಕ್ರೀಸ್ ಮಾಡೋದು, ಮೀಟರ್ ಅಪ್ ಲೆವೆಲ್ ತಗೊಂಡೋದ್ರೆ ಸೊ ಬಿಯಾಂಡ್ ಅದ್ರದ್ದು ಇದಕ್ಕಿಂತ ನಾನು ಜಾಸ್ತಿ ಮಾಡಿದ್ರೆ ಆಕ್ಸಿಲರೇಷನ್ ಜಾಸ್ತಿ ಹೊತ್ತದಾಗ ಅದು ರೇಂಜ್ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ವಿತ್ AC ಓಡಿಸೋದ್ರಿಂದ ನನಗೆ ಸೊ ನನ್ನ ಆವರೇಜ್ ಪ್ರಕಾರ 220-230. ಸೊ ನಿಮ್ಮ ಡ್ರೈವಿಂಗ್ ಸ್ಟೈಲ್ಗೆ 220-230 ಚಾರ್ಜ್ ಮಾಡಿದ್ರೆ ಆಮೇಲೆ ಚಾರ್ಜಿಂಗ್ ಟೈಮ್ ಎಷ್ಟು ಟೈಮ್ ಹಿಡಿಯುತ್ತೆ? 3.3 ಕಿಲೋವಾಟ್ ಇದ್ರೆ ಮಿನಿಮಮ್ 0 to 100 12 to 15 hours. ಸೊ ಫುಲ್ ನೈಟ್ ಚಾರ್ಜ್ 7 ಕಿಲೋಮೀಟರ್
7 ಕಿಲೋಮೀಟರ್ ಅಂತಂದ್ರೆ ನಾನು ಆಫೀಸಲ್ಲಿ ಚಾರ್ಜ್ ಮಾಡ್ತೀನಿ 7 ಕಿಲೋಮೀಟರ್ 0 to 100 ಅಂದ್ರೆ ವಿತಿನ್ 5 to 6 hours 5 to 6. ಸೊ ನೀವು ಬೆಳಗ್ಗೆ ಹೋಗಿ ಪ್ಲಗ್ ಇನ್ ಮಾಡಿದ್ರೆ ನೈಟ್ ಇದು ಸಂಜೆ ಬರ್ತಾ ಹಂಗೆ ತಗೊಂಡ್ಬಂದು ಸರಿ ಹೋಗುತ್ತೆ. ಮೊನ್ನೆ ಒಂದು 3 o'clock ಇಟ್ಟಿದೆ ಆಫೀಸಲ್ಲಿ 3 to 9 100% 0 ಇತ್ತು ಆಕ್ಚುಲಿ. ಓಕೆ 0 ಇತ್ತು 3 to 9 ಇಟ್ಟೆ 100% 7 ಕಿಲೋಮೀಟರ್. ಒಳಗೆ ಹೋಗೋಣ. ಒಳಗೆ ಇಂಟೀರಿಯರ್ಸ್ ಇದಕ್ಕೆ ಮೇಜರ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಲಕ್ಸುರಿ ಫುಲ್ ಲಕ್ಸುರಿ ಸೀಟಿಂಗ್ ಕೊಟ್ಟಿದ್ದಾರೆ. ಒಳಗೆ ಹೋಗಿ ಗೋಯಿಂಗ್ ಸೀಟ್. ಹೌದೌದು, ಅವ್ರು ಹೇಳಿರೋದೇ ಬಿಸ್ನೆಸ್ ಕ್ಲಾಸ್ ಸೀಟ್ ತರ ಇರುತ್ತೆ ಅಂತ. ಒಳಗಡೆ ಬಂದಿದ ತಕ್ಷಣ ಫುಲ್ ಪ್ರೀಮಿಯಂ ಫೀಲ್ ಅಂತೂ ಇದೆ. ಎಲ್ಲಾ ಕಡೆ ಸಾಫ್ಟ್ ಟಚಸ್ ಕೊಟ್ಟಿದ್ದಾನೆ. ಇಲ್ಲಿ ವುಡನ್ ಫಿನಿಶ್ ಕೊಟ್ಟಿದ್ದಾನೆ. ಹ್ಯಾಂಡಲ್ಸ್ ಆಗ್ಬೋದು. ಒಳಗ್ ಬಂದಿದ ತಕ್ಷಣನೇ ಫುಲ್ ಪ್ರೀಮಿಯಂ ಫೀಲ್ ಇದೆ. ಹೌದು, ಇದು ಫುಲ್ ಮೂನ್ ರೂಫ್, ಮೂನ್ ವ್ಯೂ. ಇದು ಓಪನ್ ಆಗಲ್ಲ, ಗ್ಲಾಸ್ ಓಪನ್ ಆಗಲ್ಲ, ಬಟ್ ಫುಲ್ ವ್ಯೂ ಕಾಣುತ್ತೆ. ಆಮೇಲೆ ಇದು ಓಪನ್ ಕ್ಲೋಸ್ ಎಲ್ಲ ಟಚ್ ಅಲ್ಲೇ ಇದೆ. ಇನ್ಕ್ಲೂಡಿಂಗ್ ಹೆಡ್ಲೈಟ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ, ಇದರಲ್ಲಿ ಏನೂ ಇಲ್ಲ. ಎಲ್ಲ ಟಚ್ ಅಲ್ಲೇ ಕೊಟ್ಟಿದ್ದಾನೆ. ಎಲ್ಲ ಟಚ್ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಸೈಜ್. ಇಟ್ಸ್ 14 ಇಂಚ್ ಇದೆ ಲ್ಯಾಪ್ಟಾಪ್ ಸೈಜ್. ಇದು 14 ಇಂಚ್ ಲ್ಯಾಪ್ಟಾಪ್. ಸೂಪರ್. ಸೊ ಮೋಡ್ಸ್ ಬಂದು 4: ಇಕೋ ಪ್ಲಸ್, ನಾರ್ಮಲ್, ಸ್ಪೋರ್ಟ್. ಓಕೆ, ನಾವು ಇಕೋ ಪ್ಲಸ್ ಅಲ್ಲಿ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಇಕೋ ಪ್ಲಸ್. ಓಕೆ, ಇದ್ರಲ್ಲಿ ಓಪನ್ ಮಾಡೋದ್ರಿಂದ ಇನ್ನೊಂದು ಆಪ್ಷನ್ ಇಲ್ಲಿದೆ, ಈಸಿಯಾಗಿ ಗೊತ್ತಾಗುತ್ತೆ ಇದರಲ್ಲಿ. ಡ್ರೈವಿಂಗ್ ಮೋಡ್ ಇಕೋ ಪ್ಲಸ್, ಇಕೋ ನಾರ್ಮಲ್, ಸ್ಪೋರ್ಟ್ಸ್. ಸೊ ನಾವು ಇಕೋ ಪ್ಲಸ್ ಹೋದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಇಸ್ 82. ಓಕೆ, ಅದೇ ಕಟ್ ಆಫ್ ಮಾಡುತ್ತೆ. ನೋಡಿದ್ರು 82ನೇ. ಓಕೆ, ಇಕೋ ಅಲ್ಲಿ ಹೋದ್ರೆ 120 130 ರೀಚ್ ಆಗ್ಬೋದು. ಅದು ಇನ್ಕ್ರೀಸ್ ಆಗುತ್ತೆ. ಬಟ್ ಏನಂದ್ರೆ ನಾವೀಗ ಆಕ್ಸಿಲರೇಷನ್ ಕೊಡೋದು ಹೆಂಗೆ ಆಗುತ್ತೆ ಅಂತಂದ್ರೆ, ನಾನು ಎಷ್ಟೇ ಹಾರ್ಡ್ ಆಗಿ ಪ್ರೆಸ್ ಮಾಡಿದ್ರು ಅದು ಪ್ಲಸ್ ಅಲ್ಲಿ ಹೋಗಲ್ಲ. ಇಕೋ ಅಲ್ಲಿ ಮೀಡಿಯಂ ಆಗಿ ಹೋಗುತ್ತೆ. ನಾರ್ಮಲ್ ಅಂದ್ರೆ ನಾರ್ಮಲ್. ಸೊ ಫಾರ್ ಎಕ್ಸಾಂಪಲ್ ನಾನು ನಿಧಾನಕ್ಕೆ ಓದ್ತಿದ್ರು ಅದು ಸ್ವಲ್ಪ ಫಾಸ್ಟ್ ಆಗಿ ಹೋಗುತ್ತೆ. ನಾವು ಅದೇ ಆಕ್ಸಿಲರೇಷನ್ ಸೇಮ್ ಸ್ಪೀಡ್ ನ ಸ್ಪೋರ್ಟ್ಸ್ ಅಲ್ಲಿ ಓದ್ತಿದ್ರೆ ಇನ್ನ ಜಾಸ್ತಿ ಫಾಸ್ಟ್ ಎನರ್ಜಿ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಆಮೇಲೆ ಅಷ್ಟು ಬ್ಯಾಕಪ್ ಬರಲ್ಲ ನಮ್ಗೆ ಪವರ್. ಸೊ ಸಿಟಿಲಿ ಓಡಿಸೋದು ಹತ್ರ ಹೋಗ್ಬೇಕು, ಆತರ ಇದ್ದಾಗ ಆರಾಮಾಗಿ ಸ್ಪೋರ್ಟ್ಸ್ ಮೋಡ್ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ಮೋಡಲ್ ಗಾಡಿ ಓಡಿಸ್ಬೇಕು, ಅವ್ರದ್ದೇನ್ ಅರ್ಜೆಂಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ. ಇದು ಮತ್ತೆ ಎನರ್ಜಿ ರಿಕವರಿ, ರೀಜನರೇಷನ್. ಓಕೆ, ಸೊ ಹೆವಿ ನಾರ್ಮಲ್ ಲೈಟ್ ಬಂದಿದೆ. ಸೊ ನಿಮಗೆ ಫೀಲ್ ಆಗುತ್ತೆ ಆಕ್ಸಲರೇಷನ್ ಬಿಟ್ಟಾಗ. ಓಕೆ, ಹೆವಿ ಇಟ್ರೆ ಫುಲ್ ಫೀಲ್ ಆಗುತ್ತೆ. ಈಗ ನಾವು ಮೆಟ್ರೋ ಟ್ರೈನ್ ಹೋಗ್ತಾ ಇರ್ತೀವಲ್ಲ, ಆಕ್ಸಲರೇಷನ್ ಕೊಟ್ಟರೆ ಸಡನ್ ಆಗಿ ಹಿಂಗ್ ಹೋಗೋದು, ಬ್ರೇಕ್ ಆಗ್ತಾ ಸುಮ್ಮನೆ ಹಿಂಗ್ ಬರೋದು, ಸೈಲೆಂಟ್ ಆಗೋದು. ಸೊ ಅದು ಗೊತ್ತಾಗುತ್ತೆ ನಮ್ಗೆ ಇಲ್ಲಿ ಎಷ್ಟು ಪವರ್ ಜನರೇಟ್ ಆಗ್ತಿದೆ. ರೀಜನರೇಟಿವ್ ತೋರಿಸುತ್ತೆ, ಆಡ್ ಆಗೋದು ನೆಗೆಟಿವ್ ಅಲ್ಲಿ ತೋರಿಸುತ್ತೆ. ಓಕೆ, ಓಕೆ. ಹೆವಿ ಇಟ್ಟಾಗ ಅದು ಇಮಿಡಿಯೇಟ್ ಬ್ರೇಕ್ ಅಪ್ಲೈ ಆಗುತ್ತೆ. ಓಕೆ, ನಾರ್ಮಲ್ ಇಟ್ಟಾಗ ನಿಧಾನಕ್ಕೆ, ಲೈಟ್ ಇಟ್ಟಾಗ ಅದು -8 -7 ಅಲ್ಲಿ ಬರುತ್ತೆ. ಈ ಕಾರ್ ಮಾಡೆಲ್ಸ್ ಅಲ್ಲಿ ಇದ್ರಲ್ಲಿ ಏನಂತಂದ್ರೆ ಫಸ್ಟ್ ನಾವು ಬ್ರೇಕ್ ಅಪ್ಲೈ ಮಾಡಕ್ಕಿಂತ ಮುಂಚೆ ಫಸ್ಟ್ ರೀಜನ್ ಮೋಡ್ ಅಪ್ಲೈ ಆಗುತ್ತೆ, ಆಮೇಲೆ ಬ್ರೇಕ್ ಅಪ್ಲೈ ಆಗುತ್ತೆ. ಆಮೇಲೆ ಇದರಲ್ಲಿ ECS ಕೊಟ್ಟಿದ್ದಾರೆ, ಅದು ಅಡ್ವಾಂಟೇಜ್. ಆಟೋ ಹೋಲ್ಡ್ ಇದೆ, ಇಫ್ ಯು ವಾಂಟ್ ವಿ ಕ್ಯಾನ್ ಕೀಪ್ ಇಟ್, ಆರ್ ಅಂದ್ರೆ ಬಟ್ ಅದು ಯೂಸ್ ಆಗೋ ಫೀಚರ್. ಅದು ಯೂಸ್ ಆಗೋ ಫೀಚರ್ ಆಟೋ ಹೋಲ್ಡ್. ಇದ್ರಲ್ಲಿ ತುಂಬಾ ಫೀಚರ್ಸ್ ಎಲ್ಲ ಸ್ಕ್ರೀನ್ ಅಲ್ಲೇ ನೋಡ್ಬೇಕು. ಇದ್ರಲ್ಲಿ ಎಲ್ಲೂ ಈ ಕಡೆ ನಾವು ಏನು ಇಲ್ಲ. ಹೆಡ್ಲೈಟ್ ದಾಗಿರ್ಲಿ ಏನಾರ ಬೇರೆ ಯಾವ್ದೇ ಆಗಿದ್ರು ಇದ್ರಲ್ಲೇ ನೋಡ್ಬೇಕು. ಸೊ ಬೇಸಿಕ್ ಬಟನ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಮಿಕ್ಕಿದೆಲ್ಲಾನು ಸ್ಕ್ರೀನ್ ಅಲ್ಲೇ ಕಂಟ್ರೋಲ್ ಮಾಡಬೇಕು. ಇದು ಹೆಡ್ಲೈಟ್ ಆಪ್ಷನ್ ಇಲ್ಲಿದೆ ಕಂಪ್ಲೀಟ್ ಆಗಿ. ಸೊ ನಮ್ಗೆ ಎಷ್ಟು ಸೆಕೆಂಡ್ಸ್ ಆದ್ಮೇಲೆ ಗಾಡಿ ಆಫ್ ಲಾಕ್ ಮಾಡಿ ನಾನು ಹೋಗ್ಬೇಕು ಅಂತಂದ್ರೆ ಎಷ್ಟು ಡ್ಯೂರೇಷನ್ ಇರಬೇಕು. ಫಾರ್ ಎಕ್ಸಾಂಪಲ್ ಕತ್ಲಿರುತ್ತೆ ಅನ್ಕೊಳ್ಳಿ, ನಾನು ಎಲ್ಲಾರು ಊರಿಗೆ ಹೋದಾಗ ಅದು ಯಾವ್ದೋ ರೆಸಾರ್ಟ್ ಏನಾರು ಹೋದ್ರೆ ಅದು ನನಗೆ ಅಟ್ಲೀಸ್ಟ್ ಒಂದು ರೋಡ್ ಕಾಣಲ್ಲ, ಹೋಗೋ ಅಟ್ಲೀಸ್ಟ್ ಅಲ್ಲಿವರೆಗೂ ಲೈಟ್ ಇಲ್ಲ ಮೊಬೈಲ್ ತೆಗ್ದು ಟಾರ್ಚ್ ಆನ್ ಮಾಡೋ ಅಷ್ಟು ಡ್ಯೂರೇಷನ್ ಆದ್ರೂ ನಮ್ಗೆ ಅದು ಎಷ್ಟು ಸೆಕೆಂಡ್ಸ್ ಬೇಕು ಅಂತ ಸೆಟ್ ಮಾಡ್ಕೋಬಹುದು. ಓಕೆ, ಆಮೇಲೆ ಹೆಡ್ಲೈಟ್ ಸೆಟ್ಟಿಂಗ್ಸ್. ಸೊ ಬೈ ಡಿಫಾಲ್ಟ್ ಆಟೋ ಇರುತ್ತೆ ಇದು. ಓಕೆ, ನಾವು ಮ್ಯಾನುವಲಿ ಚೇಂಜ್ ಮಾಡಿದಾಗ ಮಾತ್ರ ಚೇಂಜ್ ಆಗುತ್ತೆ. ಅಗೇನ್ ಆಫ್ ಮಾಡಿ ಆನ್ ಮಾಡಿದ್ರೆ ಆಟೋಮೆಟಿಕ್ ಆಟೋಗೆ ಹೋಗುತ್ತೆ. ಹೆಡ್ಲೈಟ್ ಎಲ್ಲ ಆಟೋ. ಇದು ಲೆವೆಲ್, ಅದು ಬಟನ್ಸ್ ಕೊಡೋದು ಎಲ್ಲ ಇಲ್ಲೇ ಎಲ್ಲ ಇದ್ರಲ್ಲೇ ಕೊಟ್ಟಿದ್ದಾರೆ. ಲೋ ಬೀಮ್, ಪೊಸಿಷನ್ ಲಾಕ್, ಬ್ಯಾಕ್ ಸೈಡ್ ರಿಕ್ಲೈನರ್, ಟೇಲ್ ಲೈಟ್ ಅಲ್ಲಿ ರಿವರ್ಸ್ ಗೇರ್ ಹಾಕಿದಾಗ ಅಥವಾ ಸೈಡ್ ಆ ಕಡೆ ಈ ಕಡೆ ಲೈಟ್ ಬೇಕಂದ್ರೆ ಲೈಟ್ ಕನ್ವರ್ಟ್ ಆಗಿ ಅದ್ ಲೈಟ್ ಆನ್ ಆಗುತ್ತೆ. ಮ್ಯಾನುವಲಿ ಆಫ್ ಮಾಡ್ಬೇಕಂದ್ರೆ ನಾವ್ ಇಲ್ಲೇ ಆಫ್ ಮಾಡ್ಬೇಕು. ಇಲ್ಲೇ. ಸೊ ಎಲ್ಲದಕ್ಕೂ ಸ್ಕ್ರೀನ್ ಗೆ ಟಚ್ ರೆಸ್ಪಾನ್ಸ್ ಎಲ್ಲ ಯಾವ ತರ ಇದೆ ನಿಮ್ಗೆ? ಇದ್ರಲ್ಲಿ ಚೆನ್ನಾಗಿದೆ. ಲ್ಯಾಗ್ ಅಂತ ಎಲ್ಲೂ ಯಾವ ತರ ಏನಿಲ್ಲ, ಲ್ಯಾಗ್ ಏನಿಲ್ಲ. ಅಪ್ಗ್ರೇಡ್ಸ್ ಬಂದಾಗ ಅದು ಮಾಡ್ಬೇಕಾಗುತ್ತೆ ಅಷ್ಟೇ. ಸೊ ಅಪ್ಗ್ರೇಡ್ ಮಾಡ್ಕೊಂತ ಹೋಗ್ತಾ ಇದ್ರೆ ಲೇಟೆಸ್ಟ್ ಸಾಫ್ಟ್ವೇರ್ ಅಲ್ಲಿ ಇರುತ್ತೆ. ಇದು ರೇರ್ ಫಾಗ್ ಲೈಟ್, ಬ್ಯಾಕ್ ಸೈಡ್ ಫಾಗ್ ಲೈಟ್ ಅದು ಕೊಟ್ಟಿದ್ದಾರೆ. ಅದು ರಿವರ್ಸ್ ಗೇರ್ ಹಾಕಿದಾಗ ಅದು ಬೇಕಾದ ನೆಸೆಸಿಟಿ ಇದ್ದಾಗ ಆನ್ ಮಾಡ್ಕೊಂಡು.
ಸೊ ಇದು ಹೆಡ್ಲೈಟ್ ಸೆಟ್ಟಿಂಗ್ಸ್ ಇದೆಲ್ಲ. ಇದು 360 ಡಿಗ್ರಿ ಕ್ಯಾಮ್ರಾ ಒಂದ್ಸಲಿ ಆನ್ ಮಾಡಿ ತೋರಿಸ್ತೀರಾ? ಇದರಲ್ಲಿ 2 ವ್ಯೂ ಇದೆ, ಅಗೇನ್ 3D ವ್ಯೂ ಬೇರೆ 2D ವ್ಯೂ ಬೇರೆ. ಓಕೆ ಓಕೆ, ಸೊ ಇದು ಪ್ರೆಸೆಂಟ್ಲಿ ಇಟ್ ಇಸ್ ಇನ್ 2D ವ್ಯೂ. ಹೌದು 2D ವ್ಯೂ. ಹೌದೌದು. ಇದು ಫ್ರಂಟ್ ಇದು. ಓಕೆ, ಇದು ಇಲ್ಲಿ ಚೇಂಜ್ ಫ್ರಂಟ್ ಸೈಡ್, ಚೇಂಜ್ ಮಾಡಿ. ಇದು ಸೈಡ್. ಓಕೆ, ಇದು 2D ವ್ಯೂ. 2D ವ್ಯೂ ಅಲ್ಲಿ 4 ಆಂಗಲ್ಸ್ ಬರುತ್ತೆ. ಹೌದು. ಓಕೆ ಓಕೆ, ಸೊ ಇಫ್ ಐ ಗೋ ಫಾರ್ 3D ವ್ಯೂ ನಮಗೆ 8 ಆಂಗಲ್ಸ್ ಬರುತ್ತೆ. ಓ, ನಾವು ಇದನ್ನ ಹಿಂಗ್ ರೊಟೇಟ್ ಮಾಡ್ಕೋಬಹುದು, ಯಾವ ಡೈರೆಕ್ಷನ್. ಯಾವ ಡೈರೆಕ್ಷನ್. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ವೆಹಿಕಲ್ ಹೋದ್ರೂ 3D ವ್ಯೂ ಅಲ್ಲೇ ಕಾಣಿಸುತ್ತೆ. ಕಾಣುತ್ತೆ. ಓಕೆ, ಸೂಪರ್. ಆಮೇಲೆ ನಿಮ್ಗೆ ಈ ಕಾರಲ್ಲಿ ತುಂಬಾ ಇಷ್ಟ ಆಗಿರೋ ಫೀಚರ್ಸ್ ಅಂದ್ರೆ ಯಾವ್ದು ಇಷ್ಟ ಆಗಿದೆ ನಿಮ್ಗೆ? ಇದ್ರಲ್ಲಿ ಸೀಟಿಂಗ್ Overall. ಚೆನ್ನಾಗಿದೆ, ಕಂಫರ್ಟ್ ಆಗಿದೆ, Comfort ಆಗಿದೆ. ಕುಶನಿಂಗ್ ತುಂಬಾ ಚೆನ್ನಾಗಿದೆ. ಹಿಂದ್ಗಡೆ ಲೆಗ್ ರೂಮ್ ಚೆನ್ನಾಗಿದೆ. ಹಾ, ಆಮೇಲೆ ಕಂಫರ್ಟ್ ಆಗಿ ಇದು ಸೀಟ್ಸ್ ರೆಕ್ಲೈನ್ ಆಗುತ್ತೆ. ಹಾ, ಹಾ. ಆಮೇಲೆ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಇದೆ. ಈಗ ಬರೋ ಕಾರ್ಗೆಲ್ಲ ಇರುತ್ತೆ. ತುಂಬಾ ಕಾಸ್ಟ್ಲಿ. ಈ ಹಳೆ ಕಾರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ತ್ ಅಲ್ಲಿ, ಈ ಸೆಗ್ಮೆಂಟ್ ಅಲ್ಲಿ ಎಲೆಕ್ಟ್ರಾನಿಕ್ ಅನ್ಲಿಮಿಟೆಡ್ ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಈಗ ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಈ ಬೇರೆ ನಾನು ಅದೇ ಕರ್ವ್ ಇವೆ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ 14 ಇಂಚ್ ಇಲ್ಲ, ಅದ್ರಲ್ಲಿ 10 ಇಂಚ್ ಸ್ಕ್ರೀನ್ ಇದೆ. ಸೊ ಆಮೇಲೆ ಅದ್ರಲ್ಲೆಲ್ಲ ಬೇರೆ ಬೇರೆ ತರ ಇದು ಸ್ಪೀಡಿಗೆ ನಾವು ಅಬೌಟ್ 20 ಆ ತರ ಹೋದ್ರೆ 360 ಡಿಗ್ರಿ ಕ್ಯಾಮ್ರಾ ವರ್ಕ್ ಆಗಲ್ಲ. ಜಸ್ಟ್ ಟ್ರಾಫಿಕ್ ಆ ತರ ಪಾರ್ಕಿಂಗ್ ಇದೆ. ಸ್ಪೇಸಸ್ ಮಾತ್ರ. ನಾವು ಈ 24 ಅವರ್ ಐ ಮೀನ್ ಎಲ್ಲಾ ಸ್ಪೀಡ್ ಅಲ್ಲೂ ಬೇಕು ಅಂತಂದ್ರೆ ಅದೊಂದು ಸೆಟ್ಟಿಂಗ್ಸ್ ಇದೆ, ಚೇಂಜ್ ಮಾಡ್ಕೋಬೇಕು Okay. ಈಚ್ ಟೈಮ್. ಬಟ್ ಅದೆಲ್ಲ ಸ್ಪೀಡ್ ಅಲ್ಲಿ ಬೇಕಾಗಿಲ್ಲ. ಬೇಕಾಗಿಲ್ಲ, ಹೌದು. ಡಿಸ್ಟರ್ಬೆನ್ಸ್ ಆಗುತ್ತೆ ಹೌದು, ಹೌದು. screen ನೋಡ್ತಾ 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 ಓಡಿಸಿದ್ರೆ. ಆಮೇಲೆ ಈ ಕಾರಲ್ಲಿ ಇಷ್ಟ ಆಗದಿರೋ ಫೀಚರ್ ಅಂದ್ರೆ ಏನ್ ಹೇಳ್ತೀರಾ? ಬಾಡಿ ರೋಲ್ ಇದೆ. ಬಾಡಿ ರೋಲ್. ಈಗ ಏನಾರು ಕಕ್ಕದಾಗ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿ ಕತ್ಕೊಂಡು ಗೊತ್ತಿರ್ಲಾರ್ದವ್ರು ಯಾರೋ Speed ಆಗಿ ಓಡಿದ್ರೆ- ನಾವು ಏನೋ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇರ್ತೀವಿ, ಗಾಡಿ ಟರ್ನಿಂಗ್ಸ್ ಜಾಸ್ತಿ ಇರುತ್ತೆ, ನಾವು ಓಡಿಸ್ತಾ ಇರ್ತೀವಿ ಅಂತಂದ್ರೆ ಅವಾಗ ಏನಾಗುತ್ತೆ, ಟರ್ನಿಂಗ್ಸ್ ಹಿಂಗೆ 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 ಮಾಡಿದಾಗ ಬಾಡಿ ರೋಲ್ ಆದಾಗ ವಾಮಿಟ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಓಕೆ, ಸೊ ಅವಾಗ ಸ್ವಲ್ಪ ಅದೊಂದು ಡಿಸ್ಅಡ್ವಾಂಟೇಜ್. ಬಾಡಿ ರೋಲ್ ನಮಗಿಂತ ಫ್ರಂಟ್ ಸೀಟ್ ಗಿಂತ ಬ್ಯಾಕ್ ಬ್ಯಾಕ್ ಸೀಟ್ ಸೀಟ್ ಜಾಸ್ತಿ ಇದೆ. ಜಾಸ್ತಿ. ಬ್ಯಾಕ್ ಸೀಟ್ ಅವ್ರಿಗೆ ಜಾಸ್ತಿ ಬಾಡಿ ರೋಲ್ ಇದೆ, ಓಕೆ. ನಮ್ಗೆ ಅಷ್ಟು ಅನ್ಸಲ್ಲ. ಆಮೇಲೆ ಹಂಪ್ಸ್ ಅಲ್ಲಿ ಆ ಬಾಡಿ ರೋಲ್ ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಲೆಂತ್ ಜಾಸ್ತಿ ಇದೆ ಕಾರ್ದು. ಕಾರ್ ಲೆಂತ್ ಜಾಸ್ತಿ ಇರೋದ್ರಿಂದ ಜಸ್ಟ್ 18 ಇಂಚ್ ಅಲಾಯ್ ವೀಲ್ ಕೊಟ್ರು ಲೆಂತ್ ಜಾಸ್ತಿ ಇರೋದ್ರಿಂದ ಬಾಡಿ ರೋಲ್ ಆಗೇ ಆಗುತ್ತೆ. ಆಮೇಲೆ ಸರ್ವಿಸ್ ಬಗ್ಗೆ ಕೇಳಿದ್ರೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಕಾಸ್ಟ್ ಹೆಂಗಿದೆ, ಸರ್ವಿಸ್ ಕಾಸ್ಟ್? ಯಾಕಂದ್ರೆ ನೀವು ಆಲ್ರೆಡಿ 23,000 ಕ್ಲಿಯರ್ ಮಾಡಿದೀರಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸರ್ವಿಸ್ ಕಾಸ್ಟ್ ಅಂತಂದ್ರೆ ಲೈಕ್ ಈಗ ಕಂಪೇರ್ ಟು ಪೆಟ್ರೋಲ್ ಡೀಸೆಲ್ ಕಂಪೇರ್ ಮಾಡಿದ್ರೆ ಸರ್ವಿಸ್ ಈಸ್ ವೆರಿ ಲೆಸ್ ಅಮೌಂಟ್. ಓಕೆ. ಸೊ ನನಗೆ ಏನಕ್ಕೆ ಅಮೌಂಟ್ ಜಾಸ್ತಿ ಆಗ್ತದೆ ನಾನು ಬೇರ್ ಮಾಡಿದ್ದೀನಿ ಅಂದ್ರೆ ಈಚ್ ಸರ್ವಿಸ್ ಬಿಟ್ಟಾಗ ಒಂದೊಂದು ಅಡಿಷನಲ್ ಏನಾದ್ರು ಆಕ್ಸೆಸರೀಸ್ ನೀವ್ ಹಾಕ್ಸಿದೀರಾ? ನಾನು ಹಾಕ್ಸೋದು, ಅಥವಾ ರ್ಯಾಟ್ ಬೈಟ್ ಸ್ಪ್ರೇ ಏನೇನೋ ಬರುತ್ತೆ, ಅದನ್ನ ಹಾಕ್ಸ್ತಾ ಇರ್ತೀನಿ. Okay. ಇಲ್ಲಾಂದ್ರೆ ಬೇರೆ ಏನಾದ್ರು ಅಡಿಷನಲ್ ಏನೋ ಇತ್ತು ಅಂದ್ರೆ ಆಕ್ಸೆಸರೀಸ್ ಆತರ ಪಾರ್ಟ್ ಆತರ ಹಾಕಿಸಿದಾಗ ನನಗೆ ಕಾಸ್ಟ್ ಅಡಿಷನಲ್ ಕಾಸ್ಟ್. ಬಟ್ ಅದಿಲ್ಲ ಅಂದ್ರೆ ಕಂಪೇರ್ ಟು ಪೆಟ್ರೋಲ್ ಡೀಸೆಲ್ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇದೆ. ವೆರಿ ಲೆಸ್ ಅಮೌಂಟ್. ಓಕೆ, ಓಕೆ. ಪಾರ್ಟ್ ವೈಸ್ ಅಂತಂದ್ರೆ ಲೈಕ್ ನಂದು ಇನ್ನೊಂದು ಕಾರ್ ಇದೆ, ಅದರದ್ದು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ ಇದ್ರ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಇದು ಜಾಸ್ತಿ ಇದೆಯಾ, ಅದು ಜಾಸ್ತಿ ಇದೆಯಾ? ಆಬ್ವಿಯಸ್ಲಿ ಇದೆ, ಇದೇ ಜಾಸ್ತಿನಾ? ಓಕೆ. ಟಾಟಾ ಇದ್ರಲ್ಲಿ ನಮ್ದು ಲೋಕಲ್ ಇಂಡಿಯನ್ ಸ್ಪೇರ್ಸ್ ಎಲ್ಲ ಸ್ಪೇರ್ಸ್ ಎಲ್ಲ ಕಮ್ಮಿ ಇರುತ್ತೆ. ಇದರ ಸ್ಪೇರ್ಸ್ ಜಸ್ಟ್ ಬಂಪರ್ ಪೇಂಟಿಂಗ್, ಬಂಪರ್ ರಿಪ್ಲೇಸ್ಮೆಂಟ್, ಬ್ಯಾಕ್ ಸೈಡ್ ಡಿಕ್ಕಿ ಪೇಂಟಿಂಗ್ ಎಲ್ಲಾನು ಟೆಂಟ್ ಎಲ್ಲ ತೆಗೆದು ಇದು ಮಾಡಿದಕ್ಕೆ ನನಗೆ ಅಪ್ರಾಕ್ಸಿಮೇಟ್ಲಿ 1.3 lakhs ವರೆಗೂ ರೀಚ್ ಆಗಿದೆ. ಓ, ಅದೇ ನಾನು ಮೈನ್ಯೂಟ್ ಇದು ಇಶ್ಯೂಸ್ಗೆ, ಚಿಕ್ಕ ಇಶ್ಯೂಸ್ಗೆ ಇದ್ರಲ್ಲಿ ಅಂದ್ರೆ ಬಂಪರ್ ಸಣ್ಣ ಇಶ್ಯೂಗೂ ಬಂಪರ್ ಚೇಂಜ್ ಮಾಡ್ಬೇಕು. ಲೆಟ್ ಇಟ್ ಬಿ ಅಂತ ಬಂಪರ್ ಈ ಕಡೆ ಸ್ಕ್ರಾಚ್ ಆಗಿದೆ ಅಲ್ಲ, ಅದು ಹೋಗ್ಲಿ ಅಂದ್ಬಿಟ್ಟು ಬಂಪರ್ ಚೇಂಜ್ ಮಾಡಿಸಿತ್ತು. ನೆಕ್ಸ್ಟ್ ಡಿಕ್ಕಿ ಒಂದ್ ಸ್ವಲ್ಪ ಡೆಂಟ್ ಆಗಿತ್ತು, ಅದನ್ನೆಲ್ಲ ಇದು ಡೆಂಟ್ ರಿಮೂವ್ ಮಾಡಿ ಇದ್ ಮಾಡಿದ್ರೆ 1.3 ಆಯ್ತು. ಅದೇ ನೆಕ್ಸಾನ್ಗೆ ಮೇಜರ್ ಆಗಿತ್ತು, ಲೈಕ್ ಎ ಪಿಲ್ಲರ್ ಇಂದ ಹಿಡಿದು ಬ್ಯಾಕ್ ಸೈಡ್ ಕಂಪ್ಲೀಟ್ ಪಿಲ್ಲರ್ ವರೆಗೂ ಚೇಂಜ್ ಮಾಡ್ಬೇಕಿತ್ತು ಒಳಗಡೆ. ಆಮೇಲೆ ಹೊರಗಡೆ 2 ಡೋರ್ ಸ್ಕ್ರಾಚ್ ಆಗಿತ್ತು ಟಚ್ ಆಗಿ, ಎಲ್ಲ ಚೇಂಜ್ ಮಾಡಿ. ಸೊ ಅದೆಲ್ಲ ಅದರದ್ದು ಕಾಸ್ಟ್ ನೋಡಿದಾಗ ಅದು ಜಸ್ಟ್ ಒಂದು 40,000 ಅಷ್ಟೇ ಆಗಿತ್ತು ಅದರಲ್ಲಿ. ಸೊ ಆಲ್ಮೋಸ್ಟ್ ಡಬಲ್ ಕು ಜಾಸ್ತಿ ಕಾಸ್ಟ್ ಆಗುತ್ತೆ ಇದರಲ್ಲಿ. ನಿಧಾನಕ್ಕೆ ಹೋದ್ರೆ ವೆರಿ ಕಂಫರ್ಟಬಲ್, ಫ್ಯಾಮಿಲಿ ಗಾಡಿ ಅಂತ ಫ್ಯಾಮಿಲಿ ಗಾಡಿ. ನಾವೀಗ ಯೂತ್ಸ್ ಎಲ್ಲ ತಗೊಂಡು ಸ್ಪೋರ್ಟಿ ಅದೆಲ್ಲ ಆಗಲ್ಲ, ಫಾಸ್ಟ್ ಆಗಿ ಹೋಗ್ಬೇಕು ಆ ತರ ಅವರಿಗೆ ಸೆಟ್ ಆಗುವಂತದಲ್ಲ, ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಆಮೇಲೆ ಇದು MG ಅಲ್ಲಿ ಒಂದ್ ಸ್ವಲ್ಪ ವೈಪರ್ ಇಶ್ಯೂಸ್ ಇದೆ, ಅವ್ರದೆಲ್ಲ
ಅದು ಕಾಮೆಟ್ ರಿವ್ಯೂ ಮಾಡಿದಾಗ್ಲೂ ಅವರು ಅದೇ ಹೇಳಿದ್ರು, ವೈಪರ್ ಇಶ್ಯೂ. ಅದು ನೀರು ಸ್ಪ್ರೇ ಮಾಡಿದ್ರೆ ಕರೆಕ್ಟ್ ಅಪ್ ಟು ಇಲ್ಲಿವರೆಗೂ ಸ್ಪ್ರೇ ಬರಲ್ಲ. ಆಮೇಲೆ ಅದು ಈ ಕಾರಲ್ಲೂ ಇದೆ. ಈ ಕಾರಲ್ಲೂ ಇದೆ ಸ್ಪ್ರೇ ಕಂಪ್ಲೀಟ್ ಆಗಿ ಬರಲ್ಲ ಇಲ್ಲಿವರೆಗೂ. ಇನಿಷಿಯಲಿ ಬರುತ್ತೆ, ಸರ್ವಿಸ್ ಬಿಟ್ಟಾಗ ಅವ್ರು ಅದನ್ನು ನಾವು ಅಬ್ಸರ್ವ್ ಮಾಡಿ ಇದು ಮಾಡಲ್ಲ. ಲೈಕ್ ಸರ್ವಿಸ್ ಇಸ್ ವೆರಿ ಡಿಲೇ ಇನ್ ರೆಸ್ಪಾಂಡಿಂಗ್. ಸ್ಲೋ, ಅಷ್ಟು ರೆಸ್ಪಾನ್ಸಿವ್ ಏನಿಲ್ಲ MG ಅಲ್ಲಿ. ಲೈಕ್ ಅದೇ ಅಗೇನ್ ಸೆಕೆಂಡ್ ಟಾಟಾ ಅಂತಾನೆ ಹೇಳ್ಬೋದು ಸರ್ವಿಸ್ ಅಲ್ಲಿ. ಓಕೆ, ಸೊ ತುಂಬಾ ರಿಲಯಬಲ್ ಸರ್ವಿಸ್ ಅಂತ ಏನಿಲ್ಲ, ಆತರ ಏನಿಲ್ಲ. ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ, ಬಟ್ ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಪಾರ್ಟ್ಸ್ ಎಲ್ಲ ಇಮಿಡಿಯೇಟ್ ಅವೈಲೇಬಲ್ ಇರಲ್ಲ, ಪಾರ್ಟ್ಸ್ಗೂ ವೇಟ್ ಮಾಡ್ಲೇಬೇಕು. ಹೆಡ್ಲೈಟ್ ಥ್ರೋ ಹೆಂಗಿದೆ ಇದರಲ್ಲಿ ನಿಮ್ಗೆ MG ಅಲ್ಲಿ? ಇದರಲ್ಲಿ ಹೆಡ್ಲೈಟ್ ಥ್ರೋ ಬಂದು ಇದ್ರಲ್ಲಿ ಜಸ್ಟ್ ಅವರು 30 ವೋಲ್ಟ್ಸ್ 30W ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ ಡಿಫಾಲ್ಟ್ ಆಗಿ. ಸೊ ಅದೇನಾಗುತ್ತೆ, ಮುಂದೆ ಬರೋರು ಕಣ್ಣಿಗೆ ಇದು ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಬಟ್ ಎಟ್ ದ ಎಂಡ್ ನಮಗ್ ಬೇಕಾಗಿರೋದು ರೋಡ್ ವ್ಯೂ. ಆ ರೋಡ್ ವ್ಯೂ ಅಷ್ಟು ಇದು ಇಲ್ಲ ನಮಗೆ. ಅಗೇನ್ ಫಾರ್ 100 ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಕಮ್ಮಿ ಆಗುತ್ತೆ, ಸ್ವಲ್ಪ ಕಮ್ಮಿ ಅನ್ಸುತ್ತೆ ಅದು, ಸ್ವಲ್ಪ ತುಂಬಾನೇ ಕಮ್ಮಿ ಅನ್ಸುತ್ತೆ ಅದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಲೈಕ್ ನಾವೀಗ ಹೋಗ್ತಾ ಇದೀವಿ ಅಂತಂದ್ರೆ ಈ ಏನ್ ವ್ಯೂ ಇದೆಯಲ್ಲ, ಈ ವ್ಯೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಹೌದು, ನೈಟ್ ಹೊತ್ತು ಇಷ್ಟು ಬೇಡ ಬೆಳಕು, ಅಟ್ಲೀಸ್ಟ್ ಈಗ ಹಾಲೋಜನ್ ಕಾನ್ಫಿಡೆನ್ಸ್ ಬರೋ ಡ್ರೈವ್ ಮಾಡೋಷ್ಟು 80 ಸ್ಪೀಡ್ 90 ಸ್ಪೀಡ್ ಅಲ್ಲಿ ಹೋದಷ್ಟು ಡ್ರೈವ್ ಮಾಡೋಷ್ಟು ಬ್ರೇಕ್ ಸಡನ್ ಆಗಿ ಅಪ್ಲೈ ಮಾಡೋದಕ್ಕಿಂತ ನೋಡ್ಕೊಂಡು ಅಪ್ಲೈ ಮಾಡೋದು ಚೆನ್ನಾಗಿರುತ್ತೆ. ಅದಕ್ಕೆ ಆ ವ್ಯೂ ಗೊತ್ತಿತ್ತು, ಕ್ಲಿಯರ್ ವಿಸಿಬಿಲಿಟಿ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ಥ್ರೋ ಕಮ್ಮಿನೇ ಇರುತ್ತೆ. ಸ್ವಲ್ಪ ಥ್ರೋ ಕಮ್ಮಿ ಇದೆ, ವೈಡ್ ಜಾಸ್ತಿ ಇದೆ ಇದು ಗಾಡಿದು. ಹೆಡ್ಲೈಟ್ ವೈಡ್ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಜಾಸ್ತಿ, ಗಾಡಿ ವಿಡ್ತನು ಜಾಸ್ತಿ ಇರೋದ್ರಿಂದ. ಅದು ಅವರು ಇದ್ರಲ್ಲಿ ಪ್ರೊಜೆಕ್ಟರ್ LED, ಆಮೇಲೆ EV ಏನು ಮಾಡಕ್ ಆಗಲ್ಲ, ಅಪ್ಗ್ರೇಡ್ ಮಾಡಕ್ ಆಗಲ್ಲ ಈ ಕಾರ್ಗಳಲ್ಲಿ. ಅದನ್ನ ಇಟ್ಕೋಬೇಕು. ನಾವೇನಾರ ಕೇಳಕ್ ಹೋದ್ರೆ ಹಾಕ್ಸ್ಬೋದಾ, ಆಫ್ಲೈನ್ ವಾರಂಟಿ ಕವರ್ ಆಗಲ್ಲ. ನಾವು ವೈರ್ ಅದೇ IC ಇಂಜಿನ್ ಅಂದ್ರೆ ವ್ಯಾರಂಟಿ ಮುಗ್ದಾದ್ಮೇಲೆ ಆಚೆ ಹಾಕ್ಸ್ಕೊಂಡ್ಬಿಡ್ಬೋದು. ಅದೇ ಆತರ ಮಾಡ್ಬೋದು. ಅಟ್ಲೀಸ್ಟ್ ವೈರ್ ಕಟ್ ಮಾಡೋದ್ ಬೇಡ, ನಾವು ವೈರ್ ಇಂದ ಮಾಡ್ಸಲ್ಲ. ಪ್ಲಗ್ ಕನೆಕ್ಟ್ ಮಾಡಿದ್ರು ಆಗಲ್ಲ ಅಂತಾನೆ ಸಿಸ್ಟಮ್ ಅಲ್ಲಿ ಮಾಡಕ್ ಹೋದ್ರು ಆಗಲ್ಲ ಅಂತಾರೆ. ಪ್ಲಗ್ ಅಂಡ್ ಪ್ಲೇ ಇತ್ತು ಅಂದ್ರೂ ಆಗಲ್ಲ. ಅದು ನಿಮ್ಗೆ EV ಕಾರ್ಸ್ ಅಂದ್ರೆ ನಮ್ಗೆ ನಿಮ್ಗೆ ಬ್ಯಾಟ್ರಿ ಜಾಸ್ತಿ ಡ್ರೈನ್ ಆಗುತ್ತೆ, ಅವೆಲ್ಲ ರೀಸನ್ ಹೇಳ್ತಾರೆ. ಅಗೇನ್ ಏನು ಮಾಡಕ್ ಆಗಲ್ಲ, ವಾರಂಟಿ ಕ್ಲೇಮ್ ಮೇನ್ ವಾರಂಟಿ ಅಲ್ವಾ. ಹೌದೌದು, EV ಇರೋದೇ ಮೇನ್ ವಾರಂಟಿ. ಈಗ ವಿನ್ಸರ್ ಬ್ಯಾಕ್ ಸೀಟ್ ಅಲ್ಲಿ ಕೂತಿದ್ದೀನಿ, ನೋಡ್ಬೋದು ಲೆಗ್ ರೂಮ್ ಎಷ್ಟಿದೆ, ಹೆಡ್ ರೂಮ್ ಎಷ್ಟಿದೆ ಅಂತ. ಸೊ 5'8" ಇದೀನಿ, ನನಗೆ ಇಷ್ಟಿದೆ. ಸೊ 6 ಫೀಟ್ ಅವರು ಕುತ್ಕೊಂಡ್ರು ಏನು ಯೋಚನೆ ಇಲ್ಲ. ಆಮೇಲೆ ಸೀಟಿಂಗ್ ಪೊಸಿಷನ್ ನೋಡ್ಬೋದು. ಸೊ ರೆಕ್ಲೈನ್ ಆಗ್ಬೋದು. ಸೊ ಬೂಟ್ ಸ್ಪೇಸ್ ನೋಡ್ಬೋದು. ಬರೀ ಲೆಗ್ ರೂಮ್ ಅಷ್ಟೇ ಅಲ್ಲ, ಬೂಟ್ ಸ್ಪೇಸ್ ಆರಾಮಾಗಿ ಚಿಕ್ಕ ಮಕ್ಳಿದ್ರೆ ಒಂದು ಬೆಡ್ ತರ ಹಾಕ್ಬಿಟ್ಟು ಇಲ್ಲೇ ಆರಾಮಾಗಿ ಮಲ್ಕೋಬಹುದು ಅವರು. ಆಮೇಲೆ ಇದ್ರ ಕೆಳಗಡೆನೂ ಇದ್ರಲ್ಲೂ ಸ್ಪೇಸ್ ಇದೆ, ತುಂಬಾ ಫುಲ್ ಸ್ಪೇಸ್ ಇದೆ. ನಾವ್ ಇದ್ರಲ್ಲೆಲ್ಲ ಎಷ್ಟು ಅಡಿಷನಲ್ ಸ್ಪೀಕರ್ ಇದು. ಓಕೆ, ಬೇಕಾದಾಗ ಆನ್ ಮಾಡ್ಕೋಬಹುದು, ಬೇಡಾದಾಗ ತೆಗಿಬಹುದು ಈ ಸ್ಪೀಕರ್ ನ. ಓಕೆ, ನಾವ್ ಇದನ್ನ ತೆಗೆದು ಆಚೆ ಇಡಬಹುದು, ಸ್ಪೇಸ್ ಬೇಕಿದ್ರೆ ಇನ್ನ ಬೇಕಿದ್ರೆ. ಆಮೇಲೆ ಈ ಸೀಟ್ಸ್ ನ ಕೂಡ ಫೋಲ್ಡ್ ಮಾಡ್ಕೋಬಹುದು. ಸೊ ನಾನು ಆ ಸೀಟ್ ನ ರೆಕ್ಲೈನ್ ಮಾಡಿದೀನಿ ನೋಡಿ, ಬ್ಯಾಕ್ ಸೀಟು. ಸೊ ಇಷ್ಟು ರಿಕ್ಲೈನ್ ಆಗುತ್ತೆ, ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಅಂತ. ಸೊ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು, ಏನು ಯೋಚನೆ ಇಲ್ಲ. ಲಾಂಗ್ ಡ್ರೈವ್ ಇದ್ರು ಹಿಂದೆ ಕುತ್ಕೊಳ್ಳೋರು ಆರಾಮಾಗಿ ಆ ಕಡೆನೂ ಒಂದೇ ಲೆವೆಲ್ ಬರುತ್ತೆ. ಅಗೇನ್ ಮಲ್ಕೊಂಡು ಮೇಲೆ ವ್ಯೂ ನೋಡ್ಕೊಂಡು ಆರಾಮಾಗಿ ನೈಟ್ ಹೊತ್ತಲ್ಲಿ ಆ ಮೂನ್ ಸ್ಟಾರ್ಸ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಚೆನ್ನಾಗಿರುತ್ತೆ ಡ್ರೈವ್ ಎಕ್ಸ್ಪೀರಿಯನ್ಸ್. ಓಡ್ಸೋರಿಗೆ ಅಷ್ಟೇ ಅಲ್ಲ, ಹಿಂದೆ ಕುತ್ಕೊಳ್ಳೋರ್ಗು ಬರುತ್ತೆ ಇದ್ರೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದೇ ಈ ರೀತಿ ರೆಕ್ಲೈನ್ ಮಾಡ್ಕೊಂಡಾಗ ನಮಗೆ ಬಾಡಿ ರೋಲು ಫೀಲ್ ಆಗಲ್ಲ. ಓಕೆ, ಬಾಡಿ ರೋಲು ಫೀಲ್ ಆಗಲ್ಲ. ನಾವು ಒಂದು 80-90 ಸ್ಪೀಡ್ ಅಲ್ಲಿ ಹೋದ್ರೆ ಆರಾಮಾಗಿ ಅವರು ಸೆಮಿ ಸ್ಲೀಪರ್ ಬಸ್ ಅಲ್ಲಿ ಹೆಂಗ್ ಮಲ್ಕೊಂಡಿರ್ತಾರೋ ಆರಾಮಾಗಿ ಹೋಗ್ಬೋದು. ರಾಜಹಂಸ ಬಸ್ ಅಲ್ಲಿ ಅಥವಾ ಐರಾವತ ಕ್ಲಬ್ ಕ್ಲಾಸ್ ಅಲ್ಲಿ ಏನ್ ಫೀಲ್ ಆಗುತ್ತೆ, ಸ್ಲೀಪ್ ಲೈಕ್ ಎ ಬೇಬಿ, ಆ ತರ ಸೀಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ವೆರಿ ಕಂಫರ್ಟಬಲ್. ಬಬಲ್ಸ್ ತರ ಏನು ಬಕೆಟ್ ಸಿಸ್ಟಮ್ ಅಲ್ಲಿ ಮಾಡಿದಾರಲ್ಲ ನಮ್ಗೆ ಈಚ್ ಪ್ಯಾಟರ್ನ್. ಹೌದು, ಡೈಮಂಡ್ ಕಟ್ ಬಂದಿರೋದು ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ MG ವಿನ್ಸರ್ ಬಗ್ಗೆ. ನಿಮ್ದು ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ಕ್ಲಿಯರ್ ಮಾಡ್ತೀವಿ. ಆಮೇಲೆ ಇನ್ನು ಯಾವುದಾದ್ರೂ ಕಾರ್ನ ರಿವ್ಯೂ ಮಾಡಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ಸಹ ನೆಕ್ಸ್ಟ್ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ.
ನಿಮ್ದೇನಾದರೂ ಕಾರ್ ಇದ್ದು ಯೂಸರ್ ರಿವ್ಯೂ ಕೊಡಬೇಕು ಅಂದರೆ ಕೆಳಗೆ ಬರೋ ಇಮೇಲ್ ಐ ಡಿಗೆ ರೀಚ್ ಔಟ್ ಆಗಿ. ಸೊ ಆ ಕಾರ್ ರಿವ್ಯೂನು ನಾವು ಮಾಡ್ತೀವಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋ ಸಿಗೋಣ.